ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಆಷಾಢದ ಮಾಸದ ಲಾಸ್ಟ್ನೇ ಶುಕ್ರವಾರದ ದಿನ ನಾವು ನಮ್ಮ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಪತಿ ನಮ್ಮ ಮಕ್ಕಳು ಎಷ್ಟು ಉದ್ದ ಲೈನ್ ಇತ್ತು ನೋಡಿ, ಎಷ್ಟು ದೂರದಿಂದ ನಿಂತ್ಕೋಬೇಕಿತ್ತು ಕ್ಯೂಗೆ ಅಂದರೆ ತುಂಬ ಜನ ಇದ್ದರು ಅವತ್ತು ಲಾಸ್ಟ್ ಶುಕ್ರವಾರ ದಿವಸ. ಸೊ ನಾನು ಇದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಇತ್ತು ಅಂದರೆ ಚೆಕ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಅವತ್ತಿನ ದಿವಸ ಲಾಸ್ಟ್ನೇ ವಾರ ಆಗಿತ್ತಲ್ಲ, ಹಂಗಾಗಿ ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಅನ್ನದಾನ ಮಾಡಿಬರೋಣ ಅಂತ ಅಂದ್ಕೊಂಡು ಪುಳಿಯೋಗರೆನ ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ದೇವರಿಗೆ ಎಡೆ ಇಕ್ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೆ. ಜನ ಜಾಸ್ತಿ ಇರೋದ್ರಿಂದ ಹೇಗೆ ಬೇಕೋ ಹಾಗೆ ಪೂಜೆ ಮಾಡಿಕೊಡ್ತಾಯಿದ್ರು. ನಾವು ಏನು ಹೇಳೋಕ್ಕಾಗಲ್ಲ, ತುಂಬ ಜನ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಬರಲೇಬೇಕಾಗತ್ತೆ. ಆದರೆ ಯೂಶ್ವಲಿ ನಾವು ಶುಕ್ರವಾರ ಮಂಗಳವಾರ ಆ ಥರ ಟೈಮಲ್ಲಿ ಹೋದಾಗ ಯಾವಾಗಲೂ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಏನೇ ಒಂದು ಬರ್ತಡೇ ಆಗಿರ್ಬೋದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದು, ಅಥವಾ ನಾವೇನೇ ಕಾರ್ ತೊಗೊಂಡ್ರು ಅಷ್ಟೇ ಫಸ್ಟು ಪೂಜೆ ಮಾಡಿಸೋದೇ ನಾವು ನಮ್ಮ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ ಫಸ್ಟು. ಹಾಗೆ ನಾವು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸುಮಾರು ಜನ ನಂತರನೇ ಅವಲಕ್ಕಿ ಮತ್ತು ಬಾಳೆಹಣ್ಣು, ಮೊಸರನ್ನ ಈ ಥರದ್ದೆಲ್ಲ ಅವರು ಕೂಡ ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಆದರೆ ಅದೆಲ್ಲ ಪ್ರಸಾದಕ್ಕಿಂತ ಜನ ಇಷ್ಟಪಡೋದೇ ಪುಳಿಯೋಗರೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪುಳಿಯೋಗರೆಗೆ ಅಷ್ಟು ಫೇವ್ರೆಟ್ ಪುಳಿಯೋಗರೆ ಜನಗಳಿಗೆ ಅನ್ನೋದು ಗೊತ್ತಾಯಿತು ನನಗೆ. ಆಮೇಲೆ ನಾವು ಬೌಲ್ ತೊಗೊಂಡೋಗಿರ್ತೀವಲ್ಲ, ಅಂದರೆ ಒಂದು ಅದೇನೋ ಹೇಳ್ತಾರೆ ಎಲೆ ಥರ ಇರುತ್ತೆ, ಅದು ನನಗೆ ಗೊತ್ತಿಲ್ಲ. ಸೊ ಅದು ನಾವು ತೊಗೊಂಡು ಸಾಕು ಇಷ್ಟೇ ಅಂದ್ಕೊಂಡ್ವಿ, ಬಟ್ ಅದು ಕಡಿಮೆ ಆಗೋಯ್ತು, ಸಾಲ್ಟೇಜ್ ಬಂತು. ಸೊ ಹಂಗಾಗಿ ಕೈ ಹಿಡಿತಾಯಿದ್ರು. ನನಗೆ ಬೇಜಾರಾಯಿತು, ಇನ್ನೂ ಸ್ವಲ್ಪ ತರಬೇಕಾಗಿತ್ತು ಅಂತ. ನಾವು ಪುಳಿಯೋಗರೆ ಏನೋ ನಾನು 2 ಬಾಕ್ಸಲ್ಲಿ ನಾನು ಮಾಡ್ಕೊಂಡು ಹೋಗಿದ್ದೆ, ಬಟ್ ಅದು ಬೌಲೇ ಕಡಿಮೆ ಇತ್ತು. ಸೊ ಹಂಗಾಗಿ ನನಗೆ ಬೇಜಾರಾಗ್ತಿತ್ತು, ಇನ್ನೂ ಸ್ವಲ್ಪ ತರಬೇಕಾಗಿತ್ತು ಅಂತ. ದೇವಸ್ಥಾನದಲ್ಲಿ ಅನ್ನದಾನ ಮಾಡೋದಕ್ಕಿಂತ ಈ ಬಡವ್ರು ಇರ್ತಾರಲ್ವ, ಅಂದರೆ ಊಟ ಇಲ್ದಲೇ ಇರೋರು, ಅಂಥವ್ರಿಗೆ ನಾವು ಅನ್ನದಾನ ಮಾಡಬೇಕು. ಹೊಟ್ಟೆ ತುಂಬಿದವ್ರಿಗೆಲ್ಲ ಊಟಕ್ಕಿಡೋದು, ಹೊಟ್ಟೆ ಹಸ್ತಿರೋರ್ಗೆ ಊಟಕ್ಕಿಟ್ರೆ ಅದಕ್ಕೊಂದು ಬೆಲೆ. ದೇವರು ಅಷ್ಟೋ ಇಷ್ಟೋ ನಮಗೆ ಕೊಟ್ಟಿದ್ದಾನೆ, ಅದರಲ್ಲೂ ಸ್ವಲ್ಪ ನಾವೇನಾದರೂ ದಾನ ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ. ಬರ್ಬೇಕಾದ್ರೆ ಏನೂ ತಂದಿಲ್ಲ ರೀ, ಹೋಗ್ಬೇಕಾದ್ರೂ ಏನೂ ತೊಗೊಂಡೋಗಲ್ಲ, ಹೊತ್ಕೊಂಡಂತೂ ಹೋಗಲ್ಲ, ಸಂಪಾದನೆ ಮಾಡಿದ್ದಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ ಯಾಕ್ರಿ ನಮ್ಗೆ ಅದು ಬೇಕು ಇದು ಬೇಕು, ಅಪ್ಪ ಈ ಜಗಳ ಇದು ಎಲ್ಲನೂ ಹಂಚ್ಕೊಂಡು ತಿನ್ನಬೇಕು ರೀ ಬದುಕಿರೋವರೆಗೂ, ಇದೇ ಜೀವನ. ಸೊ ಇದು ನನ್ನ ಪಾಲಿಸಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.